ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಇವತ್ತೇನಪ್ಪ ಅಂದರೆ ಮುಖಕ್ಕೆ ಫೇಸ್ ಪ್ಯಾಕ್ ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಈಸಿಯಾಗಿ ಮತ್ತು ಮನೇಲಿರುವಂಥ ಪದಾರ್ಥಗಳಲ್ಲೇ ಮಾಡ್ಕೊಳ್ಳೋದು. ಸುಮ್ಮನೆ ಇವಾಗ ಬ್ಯೂಟಿ ಪಾರ್ಲರ್ಗೆ ಹೋದರೆ ಸಾವಿರಾರು ರೂಪಾಯಿ ಕಟ್ಟಬೇಕು. ಮನೇಲೇ ಇದನ್ನು ಡೈಲಿ ಮಾಡ್ತಾ ಬನ್ನಿ, ನಿಮ್ಮ ಮುಖ ಹೇಗೆ ಗ್ಲೋ ಬರುತ್ತೆ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ಗೆ ನಾನಿದು ಅಲೋವೆರಾ ತೊಗೊಂಡಿದ್ದೀನಿ. ಅಲೋವೆರಾ ಅಂತೂ ಮನೇಲಿ ಪಾಟ್ಗಳಲ್ಲೆಲ್ಲ ಬೆಳಿಬೋದು, ಇದೇನು ಕಷ್ಟ ಅದೇನಿಲ್ಲ. ಒಂದೇ ಒಂದು ಗಟ್ಟಿ ಕಡ್ಡಿ ನೆಟ್ಬಿಟ್ರೆ ಅದು ಸುತ್ತ ಅದರ ಕುಡಿಗಳೇ ಬೆಳ್ಕೊಂಡು ಬೆಳೀತಾ ಇರುತ್ತೆ. ಒಂದೇ ಒಂದು ಕಡ್ಡಿ ನೆಟ್ಕೊಂಡ್ರೆ ಸಾಕು, ನೀವು ಆರಾಮಾಗಿ ಮುಖಕ್ಕೆ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೋಬೋದು. ಅಲೋವೆರಾ ತೊಗೊಂಡಿದ್ದೀನಿ. ಮತ್ತು ಇದು ಬಂದುಬಿಟ್ಟು ಕಡಲೆ ಹಿಟ್ಟು ಅಷ್ಟೇ. ನಾವು ಚಿಕ್ಕದ್ರಲ್ಲೆಲ್ಲ ಸೋಪ್ ಯೂಸ್ ಮಾಡ್ತಾನೆ ಇರಲಿಲ್ಲ, ಕಡಲೆ ಹಿಟ್ಟಲ್ಲೇ ಮುಖ ಎಲ್ಲ ಮೈಯೆಲ್ಲ ತೊಳ್ಕೊತಾ ಇದ್ವಿ, ಆ ಥರ ಮಾಡ್ತಾಯಿದ್ವಿ ಅವಾಗೆಲ್ಲ. ಹಂಗಾಗಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಅಕ್ಕಿ ಹಿಟ್ಟು, ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕೋತೀನಿ. ಅರಿಶಿನ ಚೆನ್ನಾಗಿರೋದು ತೊಗೊಳ್ಳಿ. ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೋತೀನಿ. ಇದಿಷ್ಟು ಫಸ್ಟಿಗೆ ನಾವು ಅಲೋವೆರಾನ ಕಟ್ ಮಾಡಿ ಮಿಕ್ಸಿಗೆ ಹಾಕೋಬೇಕು. ಫಸ್ಟಿಗೆ ಇದೆಲ್ಲನೂ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದು ಫಸ್ಟ್ ಈ ಥರ ಮುಳ್ಳಿದೆಯಲ್ಲ, ಮುಳ್ಳೊಂದು ತೆಗೆದುಬಿಡಬೇಕು. ಇದನ್ನು ತೆಗೆದುಬಿಟ್ಟು ಮೇಲ್ಗಡೆ ಲೋಳೆ ರಸ ಥರದಿರೋದು ಮಾತ್ರ ನಾವು ಯೂಸ್ ಮಾಡ್ಕೋಬೇಕು. ಇದು ತುಂಬಾ ಒಳ್ಳೆಯದು. ನೀವು ಡೈಲಿ ಮಾಡ್ತಾ ಬಂದರೆ ಮುಖದಲ್ಲೇ ಗ್ಲೋ ಗೊತ್ತಾಗ್ಬಿಡುತ್ತೆ. ಹೇಳ್ತಾರೆ ಮುಖಕ್ಕೆ ಏನು ಹಚ್ತೀರಾ, ಏನು ಮಾಡ್ತೀರಾ, ಈ ಥರ ನಿಮ್ಮದು ಮುಖ ಶೈನಿಂಗ್ ಬಂದಿದೆಯಲ್ಲ ಅಂತ ಹೇಳ್ತಾರೆ. ಬೇಕಾದ್ರೆ ನೀವು ಟ್ರೈ ಮಾಡಿ. ಈ ಥರ ಏನಿಲ್ಲ, ಇದಕ್ಕೇನು ಜಾಸ್ತಿ ಖರ್ಚು ಏನಾಗಲ್ಲ. ಮನೇಲಿರೋ ಐಟಮ್ಸ್ನೇ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಅದೇ ಮುಖಕ್ಕೆ ಹಚ್ಚಬೇಕಾದ್ರೆ ಒಂಚೂರು ಹಾಲು ಹಾಕ್ಕೊಳ್ಳಿ. ಹಾಲು ಏನಕ್ಕಪ್ಪ ಫಸ್ಟೇ ಹಾಕ್ಬಾರ್ದು ಅಂದರೆ ಅದು ಸ್ವಲ್ಪ ಹಾಳಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಹಾಲು ಹಾಕೋಬಾರ್ದು. ನೀವು ಹಚ್ಚುವಾಗ ಇವಾಗ ಒಂದು ಸ್ವಲ್ಪ ಅದರಲ್ಲಿ ಇವಾಗ ಇದು ರೆಡಿ ಮಾಡಿ ಇಟ್ಕೊಂಡು ಒಂದು ಸ್ಪೂನ್ ತಗೋತೀರಾ ಅಂದ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಒಂದು ಸ್ಪೂನು ಹಾಲು ಹಾಕ್ಕೊಂಡು ಹಚ್ಚೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಆವಾಗಲೇ ಹಚ್ಬಿಟ್ಟು ತೊಳೆದು ಬಿಡ್ತೀವಲ್ಲ, ಅದಕ್ಕೋಸ್ಕರ ಈ ಹಿಟ್ಟು ಎಲ್ಲದಕ್ಕೂ ಮಿಕ್ಸ್ ಮಾಡಿಬಿಟ್ರೆ ಅದೇನಾಗುತ್ತೆ, ವಾಸನೆ ಬಂದುಬಿಡುತ್ತೆ ಹಾಲು ಅನ್ನೋದಕ್ಕೋಸ್ಕರ ಹಾಲನ್ನ ಸಪ್ರೇಟಾಗಿ ನೀವು ಮುಖಕ್ಕೆ ಹಚ್ಚುವಾಗ ಹಾಕ್ಕೊಳ್ಳಿ. ಇವಾಗ ಇದನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಎಲ್ಲ ತೆಗೆದು ಲೋಳೆ ರಸ ತಗೊಂಡಿದ್ದೀನಿ. ಇವಾಗ ಇದನ್ನು ನೋಡಿ, ಈ ಥರ ಒಂದೊಂಚೂರು ಬಂದ್ಬಿಟ್ಟಿದೆ. ಇದು ಕೈಗೆ ಸಿಕ್ಕಲ್ಲ, ಜಾರ್ತಾ ಇರುತ್ತೆ. ಚಪಾತಿ ಇದಾಗಿದೆಯಲ್ಲ, ಅದಕ್ಕೆ ನೋಡಿ ಇವಾಗ ಇದಕ್ಕೆ ಮಿಕ್ಸಿಗೆ ಹಾಕೋತೀನಿ. ನೋಡಿ, ಇದು ಮಿಕ್ಸಿಗೆ ಹಾಕ್ಕೊಂಡು ಬಂದು ಆಮೇಲೆ ಸೋಸ್ಕೋಬೇಕು ಇದನ್ನ. ನೋಡಿ ಫ್ರೆಂಡ್ಸ್, ಚಿಕ್ಕ ಜಾರಲ್ಲಿ ಆಗಿಲ್ಲ, ದೊಡ್ಡ ಜಾರಲ್ಲೇ ಹಾಕ್ಕೊಂಡೆ. ಅದು ಜಾಸ್ತಿ ಇತ್ತಲ್ಲ, ಹಂಗಾಗಿ ಚಿಕ್ಕ ಜಾರಿಗೆ ಆಗಲಿಲ್ಲ. ಇವಾಗ ಇದನ್ನು ಹಿಂಗೆ ಸೋದಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಇದು ಮಾಡ್ಕೋಬೇಕು. ಚೆನ್ನಾಗಿ ಇದಾಗ್ಬಿಟ್ಟಿದೆ ನೋಡಿ, ನೊರೆ ಯಾವ ಥರ ಬಂದಿದೆ, ಸೋಪ್ ಥರನೇ ನೊರೆ ಬಂದಿದೆ. ಇದು ನಮಗೆ ಈ ಥರ ಮಾಡೋದ್ರಿಂದ ಗಷ್ಟ ಎಲ್ಲ ಮೇಲೆ ಉಳ್ಕೊಳ್ಳುತ್ತೆ, ನಮಗೆ ಲಿಕ್ವಿಡ್ ಮಾತ್ರ ಕೆಳಗಡೆ ಸಿಗುತ್ತೆ. ಈ ಥರ ಮಾಡ್ಕೋಬೇಕು. ಕೆಳಗಡೆ ಈ ಥರ ತೆಗೆದ್ರೆ ಬರ್ತಾ ಇರುತ್ತೆ ನೋಡಿ, ಈ ಥರ ಬರ್ತಾ ಇರುತ್ತೆ. ಅದನ್ನು ಕೆಳಗಡೆ ಹಿಂಗೆ ತಗೋಬೇಕು. ಲಿಕ್ವಿಡ್ ಆಗಿರೋದ್ರಿಂದ ಬರ್ತಾನೆ ಇರುತ್ತೆ, ತಗೋಬೇಕು ಅಷ್ಟೇ. ಸ್ವಲ್ಪ ಇದನ್ನು ತೆಗಿಯೋಕೆ ಒಂಚೂರು ಇಲ್ಲ, ನೀವು ಬಟ್ಟೆಲಿ ವೈಟ್ ಬಟ್ಟೆಲಿ ಹಿಂಡ್ಕೊಂಬಿಡ್ಬೋದು, ಏನು ತೊಂದರೆ ಏನಿಲ್ಲ. ಹೀಗೆ ಈ ಥರ ನೋಡಿ, ಲಿಕ್ವಿಡಾಗಿ ಒಂಚೂರು ಇದಿಲ್ದೇ ಬಂದಿದೆ ರಸ ನೋಡಿ. ಒಂಚೂರು ಅದ್ರಾಗ ಏನಿಲ್ಲ, ಬರೀ ನೀರು ಥರನೇ ಇದೆ. ಈ ಥರ ಇರಬೇಕು. ಇವಾಗ ಇದಕ್ಕೆ ನಾವು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನೀವು ಎಷ್ಟಕ್ಕೆ ಬೇಕು ನಿಮಗೆ ಅಷ್ಟಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಅಕ್ಕಿ ಹಿಟ್ಟು, ಜೊತೆಗೆ ಅರಿಶಿನ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ನಾನು. ಜಾಸ್ತಿ ಹಾಕಿದ್ರೆ ಮುಖದಲ್ಲಿ ಅರಿಶಿನ ಇದು ಜಾಸ್ತಿ. ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಅದು ಬಿಸಿ ಮಾಡಿದೆ, ಎಣ್ಣೆ ಅದು ಬರ್ತಾ ಇರಲಿಲ್ಲ, ಗಟ್ಟಿಯಾಗ್ಬಿಟ್ಟಿದೆ ಚಳಿಗೆ. ಸ್ವಲ್ಪ ಬೇಕೆಂದರೆ ಆಮೇಲೆ ಮಿಕ್ಸ್ ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಅವೆಲ್ಲ ಬೇರೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿಬಿಡ್ಬೇಕದು. ಇಲ್ಲಾಂದರೆ ಇದನ್ನು ನೀವು ಮಿಕ್ಸಿಗೂ ಹಾಕ್ಕೋಬೋದು, ಏನು ತೊಂದರೆ ಏನಿಲ್ಲ. ಅದಾಗ್ತಾ ಇಲ್ಲ ಅನ್ನೋದಾದರೆ ಸ್ವಲ್ಪ ಒಂದು ರೌಂಡು ಮಿಕ್ಸಿಗೆ ಹಾಕ್ಕೊಂಬಂದ್ಬಿಡ್ತೀನಿ. ಅವಾಗ ಇನ್ನೂ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ಅದು ಎಲ್ಲನೂ. ಈ ಥರ ಮಿಕ್ಸಿಗೆ ಹಾಕ್ಬಿಟ್ರೆ ಇನ್ನೂ ಚೆನ್ನಾಗೆ ಗ್ರೈಂಡ್ ಆಗಿಬಿಡ್ತು ನೋಡಿ, ನೀಟಾಗಾಯಿತು ನೋಡಿ, ಕ್ರೀಮ್ ಥರನೇ ಆಯಿತು. ನೀವು ಇದನ್ನು ಯಾವಾಗ ಬೇಕಂದ್ರೂ ಹಚ್ಕೊಂಡು ಯೂಸ್ ಮಾಡ್ಬೋದು. ದಿನ ಒಂದೊಂದು ಸ್ಪೂನು ಮುಖಕ್ಕೆ ಹಚ್ತಾ ಬನ್ನಿ. ಮುಖಕ್ಕೆ, ಕೈಗೆ, ಕಾಲಿಗೆ ನೀವು ಎಲ್ಲಿಗೆ ಬೇಕಂದ್ರೂ ಹಚ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಮನೇಲೇ ಮಾಡಿರುವಂಥದ್ದಾಗಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಇದು ಹಚ್ಚುವಾಗ ನೀವು ಸ್ವಲ್ಪ ಒಂದು ಸ್ಪೂನ್ ತಗೊಳ್ಳಿ, ಅದರಲ್ಲಿ ಮುಖಕ್ಕೆ ಹಚ್ಕೊಳ್ಳಿ. ಇದು ಹಾಲು ಹಾಕ್ಕೊಳ್ಳಿ. ಹಾಲು ಹಾಕ್ಕೊಂಡು ಹಚ್ಕೊಂಡ್ರೆ ತುಂಬ ಬೇಗನೆ ಗ್ಲೋ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ. ಮನೇಲೇ ಇರೋದಂಥ ಪದಾರ್ಥಗಳಿಂದ ಆಗಿರೋದ್ರಿಂದ ಇದರಲ್ಲೇನು ಕೆಮಿಕಲ್, ಇವಾಗ ಆಚೆ ಕಡೆ ಕ್ರೀಮ್ಗೆ ಅದಕ್ಕೆ ಇದಕ್ಕೆ ಅಂತ ಸುಮಾರು ದುಡ್ಡು ಕೊಡ್ತೀವಿ. ಹಂಗಾಗಿ ಇದಕ್ಕೆ ಏನು ಅಷ್ಟು ಖರ್ಚಾಗೋದಿಲ್ಲ. ಮನೇಲಿರುವಂಥ ಪದಾರ್ಥಗಳಲ್ಲೇ ಮಾಡುವಂಥದ್ದು. ಟ್ರೈ ಮಾಡಿ ಒಂದ್ಸಲ ಹೇಗೆ ಬರುತ್ತೆ ಅಂತ ನೋಡಿ. ಇವಾಗ ಕೈ ಹಚ್ತಾ ಇದ್ದೀನಿ, ಎಲ್ಲ ರೆಡಿಯಾಗಿದೆ. ಇದು ಹಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಬಿಡಬೇಕು. ಬಿಟ್ಟರೆ ನಿಮಗೆ ರಿಸಲ್ಟು ಗೊತ್ತಾಗುತ್ತೆ. ಏಕಾಏಕಿ ಗೊತ್ತಾಗಲ್ಲ. ಒಂದು ಅರ್ಧ ಅವರ್ ಬಿಡಬೇಕು. ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಟರೆ ಆವಾಗ ನಿಮಗೆ ಅದರ ರಿಸಲ್ಟು. ನಾನು ಇವಾಗ ಹಚ್ಚಿದ್ದೀನಿ. ಇದು ಒಂದು ಅರ್ಧ ಗಂಟೆ ಹೀಗೆ ಬಿಡ್ತೀನಿ. ಆಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ವಾಶ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಕ್ಲೀನ್ ಆಗುತ್ತೆ. ಅಂದರೆ ಮುಖಕ್ಕೆ ಹಚ್ಚಿದ್ರೆ ಇನ್ನೂ ಎಷ್ಟು ಶೈನಿಂಗ್ ಬರ್ಬೋದು ಅಂತ ನೀವೇ ಯೋಚನೆ ಮಾಡ್ಬೋದು. ಎಷ್ಟು ನೀಟಾಗಿ ಗ್ಲೂ ಬಂದಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಇದಾಗಿದೆ. ಎದುರುಗಡೆ ನೋಡಿದ್ರೆ ಇನ್ನೂ ಇದೆ. ಇದು ಲೈಟ್ ಸರಿಯಾಗಿಲ್ಲ, ನನ್ನ ಫೋನ್ ಪ್ರಾಬ್ಲಮ್ ಇರೋದ್ರಿಂದ ಕಾಣಿಸ್ತಾ ಇಲ್ಲ. ಈ ಥರ ಟ್ರೈ ಮಾಡಿ, ಮುಖಕ್ಕೆ ಹಚ್ಚಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅದರ ಬೆನಿಫಿಟ್ ಏನು ಅಂತ. ಅವಾಗ ನೀವು ಮನೇಲಿ ಡೈಲಿ ಹಚ್ತಾ ಬನ್ನಿ. ಬೇರೆಯವ್ರು ನೋಡಿದ್ರೆ ಅವರೇ ಹೇಳ್ತಾರೆ, ಏನು ಮುಖದಲ್ಲಿ ಗ್ಲೋ ಬಂದಿದೆಯಲ್ಲ, ಏನು ಹಚ್ತಾ ಇದ್ರಿ ಅಂತ ಕೇಳ್ತಾರೆ. ಯಾಕಂದರೆ ನಾವು ಮಾಡಿ ನಮ್ಗೆ ಕೇಳಿದ್ದಕ್ಕೇ ನಾನು ಇದನ್ನು ತೋರಿಸಿರೋದು. ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.